ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇವತ್ತು ನಮ್ಮಮ್ಮ ಉದ್ದಿನ ಕಾಳ್ದಲ್ಲ, ತಗಣಿ ಬೇಳೆದು ವಡೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಗಣೇಶನ ಹಬ್ಬ. ಅದಕ್ಕೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಇವತ್ತು ಅವ್ರ ಕೈಲೇ ವಾಯ್ಸ್ನು ಕೊಟ್ಕೊಂಡು ರೆಡಿ ಮಾಡೋದನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಎಷ್ಟು ಕಾಳು ತೊಗೊಂಡಿರೋದು? ಅಚ್ಚೇರು ಅಂದರೆ 2 ಪಾವು ಕಾಳನ್ನ ನೆನೆ ಹಾಕಿ ಸೋರ್ಲಿಟ್ಕೊಂಡಿದ್ದಾರೆ. ಎಷ್ಟೊತ್ತು ನೆನೆಸ್ಬೇಕು? 1/2 ಅವರ್ ಉಂಟ್ರೆ ಸಾಕು. ಅಂದರೆ ಅದು ಮುಟ್ಟಿದ್ರೆ ಈ ರೀತಿ ಆಗೋ ಥರ ಆಗಬೇಕಷ್ಟೆ. ಜಾಸ್ತಿ ನೆಂದ್ಬಿಟ್ರೆ ಅದು ಗಟ್ಟಿ ಬರಲ್ಲ, ಆಮೇಲೆ ತುಂಬ ತೆಳ್ಳಗಾಗ್ಬಿಡುತ್ತೆ. ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದೆ, ಮರ್ತು ಆಲ್ರೆಡಿ ಜೀರಿಗೆ, ಮೆಣಸು, ಚಕ್ಕೆ ಲವಂಗದ ಪುಡಿ ಹಾಕ್ಕೊಬಿಟ್ಟಿದ್ದಾರೆ. ಎಷ್ಟೆಷ್ಟು ಹಾಕಿದೀಯಮ್ಮ? 8 ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ಗಿಂತ ಕಡಿಮೆ ಚಕ್ಕೆ, 1/4 ಸ್ಪೂನ್ಗಿಂತನೂ ಕಡಿಮೆ ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡಿದ್ದಾರೆ. ಉಪ್ಪು ಹಾಕ್ಕೊಳ್ತಿದ್ದಾರೆ. ಒಣಮೆಣ್ಸಿಕಾಯಿ ಎಷ್ಟು? 22 ಒಣಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದಾರೆ. ಜೊತೆಗೆ ನನ್ನ ಮಗನೂ ಬಂದ ಡಿಸ್ಟರ್ಬ್ ಮಾಡಲಿಕ್ಕೆ. ಚೂರು ಶುಂಠಿ ಅಂದರೆ 1/4 ಇಂಚಷ್ಟು ಹಾಕ್ಕೊಂಡಿದ್ದಾರೆ ಅಷ್ಟೇ. ಎಷ್ಟು? ತೋರಿಸು. 2 ಬೆಳ್ಳುಳ್ಳಿ ಅಂದರೆ 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದಾರೆ. ಈಗ ಇದಿಷ್ಟು ನೀರು ಹಾಕ್ತೆ ಡ್ರೈ ಆಗಿ ಎಷ್ಟು ಸಾಧ್ಯ ಅಷ್ಟು ಪೇಸ್ಟ್ ಮಾಡ್ಕೊಳ್ತಾರೆ. ಇಷ್ಟು ಈ ಥರ ಬಂದಿದೆ ಪೌಡ್ರು. ಇದಕ್ಕೆ ನೀರು ಸೇರಿಸಬಾರ್ದು. ಕಾಳನ್ನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಯಾವುದೇ ರೀತಿ ನೀರನ್ನ ಸೇರಿಸಲ್ಲ. ಒರಳು ರುಬ್ಕೋಬೋದು, ಬಟ್ ಮಿಕ್ಸಿಲೂ ಫೈನ್ ಪೇಸ್ಟ್ ಮಾಡಲ್ಲ. ಸ್ವಲ್ಪ ದಪ್ಪ ದಾರ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋ ಖಾರ ಏನಿದೆ, ಎಷ್ಟು ಸಲ ಆಗುತ್ತೆ ಕಾಳು ಅಷ್ಟು ಸತಿಗೂ ಸ್ವಲ್ಪ ಸ್ವಲ್ಪ ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾರೆ. ಅಲ್ಲೇ ಹಾಕು. ಇದಕ್ಕೆ ರುಬ್ಕೊಂಡಿದ್ದಾರೆ ಸ್ವಲ್ಪ ತರಿಯಾಗಿ. ಜೊತೆಗಿಲ್ಲಿ 4 ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಗೆ ಹ್ಯಾಂಡ್ ಬ್ಲೆಂಡರಲ್ಲಿ ಚಾಪ್ ಮಾಡ್ಕೊಂಡಿದ್ದಾರೆ. ಬೇಕು ಅಂದರೆ ಮಿಕ್ಸಿಗೂ ಹಾಕೋಬೋದು, ಬಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಅನ್ನೋ ಕಾರಣಕ್ಕೆ ಹಾಗೆ ಹ್ಯಾಂಡ್ ಬ್ಲೆಂಡರಲ್ಲಿ ಸಾಧ್ಯವಾದಷ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತಪ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು, ಬಟ್ ತಪ್ಸಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು ಮಾತ್ರ ಹಚ್ಕೊಟ್ಟಿದ್ದೀನಿ. ಇದನ್ನೀಗೆಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ. ಈ ಟೈಮಲ್ಲಿ ಬೇಕು ಅಂದರೆ ಖಾರ ಮತ್ತು ಉಪ್ಪನ್ನು ಟೇಸ್ಟ್ ಮಾಡ್ಬೋದು. ಇನ್ ಕೇಸ್ ಸಪ್ಪೆ ಆಗಿದ್ದರೆ ಪುಡಿ ಉಪ್ಪು ಬಳಸ್ಬೋದು, ಖಾರ ಕಮ್ಮಿ ಆಗಿದ್ದರೆ ಮೆಣಸಿನ್ಕಾಯಿನ ಪೌಡ್ರನ್ನ ಬಳಸ್ಬೋದು. ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕೈಯಲ್ಲಿ ಎಲ್ಲನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಿದ್ದಾರೆ, ಮಿಕ್ಸ್ ಮಾಡ್ಕೊತಿದ್ದಾರೆ ಚೆನ್ನಾಗಿ. ಉಪ್ಪು, ಖಾರ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಲಿಕ್ಕೆ. ಇದು ನಮ್ಮ ಅಮ್ಮಂದು ಮತ್ತು ಅವರ ಅಳಿಮೈಯಿಂದು, ನನ್ನ ಹಸ್ಬೆಂಡ್ ಫೇವ್ರೆಟ್ ವಡೆ. ಅಂದರೆ ಕಡಲೆಬೇಳೆ ಮತ್ತು ಉದ್ದಿನ ವಡೆ ಇದಕ್ಕಿಂತ ಈ ತಗಣಿ ಬೇಳೆದು ತುಂಬ ಇಷ್ಟಪಡ್ತಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಈಗ ರೆಡಿ ಮಾಡಿಕೊಡೋದು ಅವ್ರ ಕೆಲಸ, ನಾನೀಗ ಎಣ್ಣೆಲಿ ಬೇಯಿಸೋದು ನನ್ನ ಕೆಲಸ. ಯಾಕಂದರೆ ಎಣ್ಣೆ ಮುಂದೆ ಅವ್ರು ಬೇಯಿಸಲ್ಲ. ಸೊ ನಾನೀಗ ಹೇಗೆ ತಡ್ತೀನಿ ಬೇಯಿಸ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾನು ಮಾಡ್ಕೊಳ್ಳೋದು, ಹೈ ಫ್ಲೇಮ್ ಏನು ಮಾಡಲ್ಲ, ಮೀಡಿಯಮ್ ಉರಿ ಕೊಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ತಟ್ಟೋದು ಹೀಗೆ. ನಾನು ತುಂಬ ದಪ್ಪ ಅಥವಾ ತುಂಬ ತೆಳ್ಳಗೆ ಮಾಡಲ್ಲ. ಇಲ್ಲಿ ಲೈಟಿಂಗ್ದು ಪ್ರಾಬ್ಲಮ್ ನನಗೆ, ಹಾಗಾಗಿ ಸಾಧ್ಯವಾದಷ್ಟು ಬೆಳಕು, ಯಾಕಂದರೆ ರೆಕಾರ್ಡ್ ಮಾಡೋ ಇಂಟೆನ್ಷನ್ ಇರಲ್ಲ ನನಗೆ. ಏನು ಮಾಡ್ತಾರೋ ಅದನ್ನು ಸ್ಪೆಷಲ್ದು ಏನಾದರೂ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀನಿ. ಈ ಥರ ಒತ್ತಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಇವಾಗ. ಇದನ್ನು ಮಡಚಿ ಬೇಯಿಸೋದ್ರೊಳಗಡೆ ನಾನು
ಅಲ್ಲಿ ಇಷ್ಟೇ ಆಗಿದ್ದು ಹಾಕೋಕ್ಕಾಗಿದ್ದು. ಇನ್ನೊಂದು 4ನ ತಟ್ಟಿಟ್ಕೊಳ್ತೀನಿ. ವಡೆನ ಮಡಚಲಿಕ್ಕೆ ನಾನು ಮೊಸರು ಕಡೆಯೋ ಕಡ್ಡಿನ ಯೂಸ್ ಮಾಡ್ತೀನಿ. ಒಂದ್ಸಲ ಇವಾಗ ಮಡಚ್ತಾ ಇದ್ದೀನಿ, ಹಾಗೆ ಇನ್ನೊಂದು 3 ನಿಮಿಷ ಬಿಟ್ಟು ಇನ್ನೊಂದು ಸಲ ಮಡಚ್ತೀನಿ. ಅಲ್ಲಿಗೆ ವಡೆ ಕುಕ್ ಆಗಿರುತ್ತೆ. ಇವಾಗ ಇನ್ನೊಂದು ಸಲ ಮಡ್ಚ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬೇಕು ಅಂದರೆ ಇನ್ನೂ ತೆಳುವಾಗಿ ತಟ್ಕೊಬೋದು, ಇಲ್ಲ ಅಂದರೆ ಅದಕ್ಕೂ ತಟ್ಕೊಬೋದು. ನನಗೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಈ ಥರ ಲೈಕ್ ಆಗುತ್ತೆ, ಅಂದರೆ ಅಮ್ಮಂಗೆ. ನನ್ನ ಹಸ್ಬೆಂಡ್ಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಾಗುತ್ತೆ. ಕಂಪ್ಲೀಟಾಗಿ ಕುಕ್ ಆಗಿದೆ. ಫೈನಲಿ ಬಿಸಿ ಬಿಸಿ ವಡೆ ರೆಡಿಯಾಗಿದೆ. ಇದು ನಮ್ಮಮ್ಮ ಮಾಡೋ ರೀತಿ, ನಾನು ಕೂಡ ಇದೇ ರೀತಿಯೇ ಫಾಲೋ ಮಾಡೋದು. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇದು ಸ್ವಲ್ಪ ಅಂದರೆ ತಗ್ನಿಕಾಳು ಸ್ವಲ್ಪ ಲಾಂಗ್ ಪ್ರೋಸೆಸ್ ಹಿಡಿಯುತ್ತೆ. ತಗ್ನಿಕಾಳು ತೊಗೊಂಡು ಕ್ಲೀನ್ ಮಾಡಿ ಅದನ್ನು ನೆನೆಸಿ ಮತ್ತೆ ಅದನ್ನು ಮಿಲ್ ಮಾಡಿಸಿ ಬೇಳೆ ಥರ, ಅದಾದಮೇಲೆ ಕ್ಲೀನ್ ಮಾಡಿ ಎತ್ತಿ ಸ್ಟೋರ್ ಮಾಡ್ಕೊಂಡು ಮಾಡೋ ಪ್ರೋಸೆಸ್ ಇದು. ಬಟ್ ಚೆನ್ನಾಗಿರುತ್ತೆ, ರುಚಿಯಾಗಿ ಬರುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಹಳ್ಳಿಗಳ ಸೈಡಲ್ಲೆಲ್ಲ ತಗ್ನಿಕಾಳು ಬೆಳೆಯೋದ್ರಿಂದ ಅಥವಾ ಸಿಗೋದ್ರಿಂದ ಅದನ್ನೇ ಕ್ಲೀನ್ ಮಾಡಿ ಬೇಳೆ ಮಾಡಿಕೊಂಡು ವಡೆನ ಮಾಡ್ಕೊಳ್ತಾರೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.